ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೂರ್ಯಕಾಂತಿ ಹೂವಿನ ಈ ವೆರೈಟಿಗೆ ಮ್ಯಾಕ್ಸಿಕನ್ ಸನ್ಫ್ಲವರ್ ಅಂತ ಹೇಳ್ತಾರೆ. ಇದ್ರ ಬಣ್ಣ, ಇದ್ರ ಸೌಂದರ್ಯ ನೋಡ್ತಾ ಇದ್ರೆ ನಿಜವಾಗ್ಲೂ ದಿಲ್ ಖುಷಿ ಆಗೋಗುತ್ತೆ. ನಮ್ಮ ತಾರಸಿ ತೋಟದಲ್ಲಿ ಅಲ್ಲಲ್ಲೇ ಇದ್ರ ಮೊಗ್ಗೆಲ್ಲ ನೋಡ್ಬೋದು. ನೋಡ್ತಾ ಇದ್ದಂಗೆ ಎಷ್ಟು ಬೇಗ ಹರಡ್ಬಿಡುತ್ತೆ ಗೊತ್ತಾ. ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಗೊತ್ತಾ? ಇದ್ರ ಸುವಾಸನೆ ಸೂಪರ್ ಆಗಿರುತ್ತೆ, ಸ್ವೀಟ್ ಸ್ಮೆಲ್ ಕೊಡುತ್ತೆ. ಅಂತೂ ಇಂತೂ ಸೇವಂತಿ ಮೊಗ್ಗಿಂದ ಹೂ ಅರಳಿದಾಯ್ತು. 1 ತಿಂಗಳು ಮೇಲೆ ಬೇಕಾಯ್ತು ಇದು ಅರಳೋದಿಕ್ಕೆ. ಬಣ್ಣ ಯಾವುದಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ತಾರಸಿ ತೋಟದ ಕೆಲಸ ಯಾವತ್ತೂ ಮುಗಿಯೋದಿಲ್ಲ. ನೋಡಿ, ಇಷ್ಟೆಲ್ಲ ಕ್ಲೀನ್ ಮಾಡಿ ಒಂದಷ್ಟು ವೇಸ್ಟೇಜ್ ತೆಗೆದಿಟ್ಟಿದ್ದೀನಿ, ಕಂಪೋಸ್ಟ್ಗೆ ಹಾಕ್ತೀನಿ. ಒಂದಷ್ಟು ಪಾಟ್ಗಳನ್ನ ಖಾಲಿ ಮಾಡಿದೆ, ಅದ್ರ ಮಣ್ಣೆಲ್ಲ ಹಾರಾಕಿದ್ದೀನಿ. ಮತ್ತೆ ಇಲ್ಲಿ ನೋಡಿ, ಕೆಳಗಡೆ ಹರ್ಕೊಂಬಂದಿರುತ್ತಲ್ಲ ಮಣ್ಣೆಲ್ಲ ಒಂದು ಕಡೆ ಸೇರ್ಕೊಂಡಿರುತ್ತೆ, ಅದನ್ನೆಲ್ಲ ಕೆರ್ದಿ ತೆಗೆದಿದ್ದೀನಿ. ಇನ್ನೂ ತೆಗಿಬೇಕು, ಸುಮಾರು ಮಣ್ಣು ಸೇರ್ಕೊಂಡಿದೆ. ಗಿಡದ ಎಲೆಲ್ಲ ಹುಳ ತೂತ್ ಮಾಡಿತ್ತು. ಮತ್ತೆ ಗಿಡಕ್ಕೆ ಏನೋ ಅಟ್ಯಾಕ್ ಆಗಬಾರ್ದು, ಗಿಡ ಸೇಫ್ ಆಗಿರಲಿ ಅಂತ ಬೂದಿ ಎರಚಿದ್ದೀನಿ. ಬೂದಿ ಅಂತೂ ಸುಲಭವಾಗಿ ಎಲ್ಲಾದ್ರೂ ಸಿಗುತ್ತೆ, ಅದನ್ನೇ ಗಿಡಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸುಮಾರು ಪಾಟ್ಗಳಲ್ಲಿ ಇರ್ಚಿದ್ದೀನಿ. ಈ ತರ ಎಲ್ಲ ಕಡೆ ಬೂದಿ ಹಾಕಿದ್ರೆ ಬಸವನ ಹುಳ ಕೂಡ ಇಲ್ಲಿ ಬರೋದಿಲ್ಲ. ನಿಜವಾಗ್ಲು ಬಿಳಿ ಬಣ್ಣದ ಪೋರ್ಚುಲಿಕಾ ಹೂ ತುಂಬಾನೇ ದೊಡ್ಡ ಗಾತ್ರದ್ದು, ತುಂಬಾ ಅಂದ್ರೆ ತುಂಬಾ ಅಗಲವಾಗಿದೆ. ನಿಮ್ಗೆ ನೋಡೋದಕ್ಕೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹಳದಿ ಬಣ್ಣದ ಕಾಸ್ಮಸ್ ಹೂ ಎಲ್ಲ ಕಡೆ ಬಿಟ್ಟಿದೆ. ನಾನಂತೂ ಇದ್ರ ಸೀಡ್ಸ್ ಎಲ್ಲ ಕಡೆ ಎರಚಿದೆ. ಗಿಡ ಎಲ್ಲ ಚೆನ್ನಾಗಿ ಬೆಳ್ಕೋತು. ಈಗ ನೋಡಿ, ಹೂ ಬಿಟ್ಟು ಅದರಿಂದ ಮತ್ತೆ ಸೀಡ್ಸ್ ಎಲ್ಲ ರೆಡಿ ಆಗಿದೆ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ರೇನ್ ಲಿಲ್ಲಿ ಗಿಡದಲ್ಲಿ ಹೂ ಬಿಡ್ತಾ ಇರ್ಲಿಲ್ಲ, ಅದನ್ನೆಲ್ಲ ಕಟ್ ಮಾಡಿದೆ. ಈಗ ನೋಡಿ, ಒಂದೇ ಒಂದು ಹೂ ಬಿಟ್ಟಿದೆ, ಜಾಸ್ತಿ ಅಂತೂ ಬಿಟ್ಟಿಲ್ಲ. ಚಳಿಗಾಲ ಆರಂಭವಾಗಿದೆ. ಚಳಿಗಾಲ ಅಂದಿದ ತಕ್ಷಣ ಸಕ್ಯುಲೆಂಟ್ಸ್ ಕಡೆ ಗಮನ ಹೋಗುತ್ತೆ. ನನ್ನ ಹತ್ರ ನೋಡಿ 2 ಗಿಡ ಇದ್ದಿದ್ದು, ಈಗ ಎಷ್ಟಾಗಿದೆ ಅಂತ. ಮಧ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಗಿಡ ಎಲ್ಲ ಒಂದೊಂದು ಎಲೆಯಿಂದ ಬೆಳೆಸಿರೋದು. ಇದ್ರ ಎಲೆ ಎಲ್ಲ ಯಾವುದೋ ಹುಳ ತಿಂತಾ ಇದೆ. ನನ್ಗಂತೂ ಬಸವನ್ ಹುಳಾನೇ ಅನ್ಸುತ್ತೆ. ಪಾಟ್ ಜಾಗ ಬದಲಾಯಿಸ್ಬೇಕಷ್ಟೇ. ಇದೇ ತರ ಇನ್ನೊಂದು ಪಾಟಲ್ಲೂ ಒಂದಷ್ಟು ಸಕ್ಯುಲೆಂಟ್ಸ್ ಬೆಳೆಸಿದ್ದೀನಿ. ಕೆಲವೊಂದು ಗ್ರೋತ್ ತಗೊಂಡಿದೆ, ಕೆಲವೊಂದು ತಗೊಂಡಿಲ್ಲ. ಈ ಸಲ ನೋಡ್ಬೇಕು ಎಷ್ಟು ಬೆಳೆಯುತ್ತೆ ಅಂತ. ಮಾರ್ನಿಂಗ್ ಗ್ಲೋರಿ ಅಂತೂ ದಿನಾಗ್ಲೂ ಬಿಡುತ್ತೆ. ಬಣ್ಣ ಅಂತೂ ಸೂಪರ್ ಆಗಿದೆ. ಇದ್ರ ಸೀಡ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಂಗೆ ಅದನ್ನ ಕಲೆಕ್ಟ್ ಮಾಡಿಕೊಂಡು ಲೇಬಲ್ ಮಾಡಿ ಇಡ್ತಾ ಇದ್ದೀನಿ. ರಂಗೂನ್ ಕ್ರೀಪರ್ ಗಿಡ ನೋಡಿ, ಮೊಗ್ಗೆಲ್ಲ ತುಂಬಿತ್ತು, ಈಗ ಹೂವಿಂದ ತುಂಬಿಕೊಂಡಿದೆ. ಇದ್ರ ಹೂಗಳನ್ನ ಮ್ಯಾಜಿಕಲ್ ಫ್ಲವರ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಸಂಜೆ ಒಂದ್ ಬಣ್ಣ ಇರುತ್ತೆ, ಬೆಳಗ್ಗೆ ಒಂದ್ ಬಣ್ಣಕ್ಕೆ ತಿರುಗುತ್ತೆ. ನೋಡ್ತಾ ಇದ್ದಂಗೆ ಡಾರ್ಕ್ ಮೆರೂನ್ ಕಲರ್ ಆಗಿ ಗಿಡದಲ್ಲಿ ಒಂದಿನ ಇದ್ಬಿಟ್ಟು ಮಾರನೇ ದಿನ ಒಣಗೋಗುತ್ತೆ. ಗಿಡದಲ್ಲಿ ಹೂ ಅರಳೋದು ಸಂಜೆ ಹೊತ್ತು. ಇದ್ರ ಸುವಾಸನೆ ಅಂತೂ ಸೂಪರ್ ಆಗಿರುತ್ತೆ. ದೀಪಾವಳಿ ಹಬ್ಬ ಆಗಿ ಸ್ವಲ್ಪ ದಿನನೇ ಆಗಿರೋದು. ನವೆಂಬರ್ 3ನೇ ತಾರೀಕಿಗೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ 6 ವರ್ಷ ತುಂಬಿದೆ. ಚಾನಲ್ ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ದು ABCD ಕೂಡ ನಂಗೆ ಗೊತ್ತಿರಲಿಲ್ಲ. ಯೂಟ್ಯೂಬ್ದು ಪ್ರತಿಯೊಂದು ಕೆಲ್ಸಕ್ಕೂ ನಾನು ನನ್ನ ಮಕ್ಳ ಮೇಲೆ ಡಿಪೆಂಡ್ ಆಗಿದೆ. ಸಮಯ ಹೋಗ್ತಾ ಹೇಗೆಲ್ಲ ಕಲ್ತ್ಕೊಂಡೆ ನನಗೆ ಗೊತ್ತಿಲ್ಲ. ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ಕೆ ನನ್ನ ಮಕ್ಳಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೊದಲೆಲ್ಲ ಹಿಂದಿಲ್ ವಿಡಿಯೋಸ್ ಹಾಕ್ತಾ ಇದ್ದೆ, ಆಮೇಲೆ ಎಲ್ಲರೂ ಹೇಳಿದ್ಮೇಲೆ ಕನ್ನಡ ವಿಡಿಯೋಸ್ ಕೂಡ ಹಾಕ್ತಾ ಇದ್ದೆ. ನನ್ನ ಒಂದೇ ಚಾನಲ್ನಲ್ಲಿ 2 ಭಾಷೆ ವಿಡಿಯೋಸ್ ನೀವು ನೋಡ್ಬೋದು. ನನ್ನ ವಿಡಿಯೋಸ್ ಎಲ್ಲ ನೋಡಿ ನೀವು ತುಂಬಾ ಪ್ರೋತ್ಸಾಹ ಕೊಡ್ತೀರಾ, ತುಂಬಾ ಅಪ್ರಿಷಿಯೇಟ್ ಮಾಡ್ತೀರಾ, ತುಂಬಾ ಸಂತೋಷ ಆಗುತ್ತೆ. ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಪ್ರೋತ್ಸಾಹ ನೀಡೋ ಅಂತ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನನ್ನ ಹೃದಯಪೂರ್ವಕ ವಂದನೆಗಳು. ದೀಪಾವಳಿ ಹಬ್ಬಕ್ಕೆ ವಿಶೇಷವಾಗಿ ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ನೀವು ಇದನ್ನ ಇಷ್ಟಪಡ್ಬೋದಂತ ನಿಮ್ಗೋಸ್ಕರ ರೆಕಾರ್ಡ್ ಮಾಡಿದೆ. ಹಾಲಿನ ಕೆನೆ, ಖೋವಾ ಎಲ್ಲ ಹಾಕಿ ಮಾಡಿದ್ರೆ ತುಂಬಾನೇ ರುಚಿಕರವಾಗಿರುತ್ತೆ. ನಾನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಸುಮಾರು ಥರ ರೀಲ್ಸ್ ಹಾಕಿರ್ತೀನಿ. ನೀವು ಬೇಕಾದ್ರೆ ಅಲ್ಲಿ ಹೋಗೋದನ್ನ ನೋಡ್ಬಹುದು. ಇನ್ಸ್ಟಾಗ್ರಾಮ್ ID ಶಾರದಾಸ್ ಕಾರ್ನರ್ ಅಂತಾನೆ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಚಳಿಗಾಲದಲ್ಲಿ ಕ್ಯಾರೆಟ್ ಹಲ್ವಾ ಮಾಡೇ ಮಾಡ್ತಾರೆ. ಯಾವಾಗ ಕ್ಯಾರೆಟ್ ರೇಟ್ ತುಂಬಾ ಕಮ್ಮಿ ಆಗುತ್ತೋ ಅವಾಗಲೇ KG ಗಟ್ಟಲೆ ತಗೊಂಡು ಗಾಜರ್ ಕಾ ಹಲ್ವಾ ರೆಡಿ ಮಾಡ್ತಾರೆ. ಯಾರ್ಯಾರಿಗೆ ಕ್ಯಾರೆಟ್ ಹಲ್ವಾ ಅಂದ್ರೆ ತುಂಬಾ ಇಷ್ಟ, ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಒಂದೊಂದು ಲೈಕ್ ಕೂಡ ನಂಗೆ ತುಂಬ ಇಂಪಾರ್ಟೆಂಟ್. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.